ಸಣ್ಣ ಸಣ್ಣ ಮಾತುಗಳು ಸಹಿತ ಇವು ದೊಡ್ಡ ಮಾಡ್ಕೊಂಡು ಇವತ್ತು ಅವ್ರ ಬೆಂಬಲಿಗರನ್ರಿ ಬೇಡ ಅವರನ್ರಿ ಒಬ್ಬರು ಏರಾಡಿ ಹೋಗೋದನ್ನು ನೋಡಿದ್ರೆ ಪಾಪ ರಾಹುಲ್ ಗಾಂಧಿ ಅವ್ರ ಕಾಂಗ್ರೆಸ್ ಕರ್ನಾಟಕದಲ್ಲಿ ಒಳಗೆ ಹೋಗ್ತದನ ಇದನ್ನ ದಾರಿ ಬಿ ಜೆ ಪಿ ನೋಡ್ಲಿಕ್ಕತ್ತದ. ಬಿ ಜೆ ಪಿ ಎರಡು ಆಪ್ಷನ್ ಇಟ್ಕೊಂಡದ. ಒಂದು ಡಿ ಕೆ ಶಿವಕುಮಾರ್ ಅವ್ರು ಬಂದ್ರೆ ಕಾಂಗ್ರೆಸ್ ನಿರ್ನಾಮ ಆಗ್ತದೆ, ಮುಗಿದೋಗ್ಬಿಡ್ತು ಕರ್ನಾಟಕದಲ್ಲೇ. ಬರದೇ ಇದ್ರೆ ಕುಮಾರಸ್ವಾಮಿ ಅವ್ರನ್ನ ಮತ್ತು ಯಡಿಯೂರಪ್ಪನ ಜೋಡಿಸೋದು, ಲಿಂಗಾಯತ ಪ್ಲಸ್ ಒಕ್ಕಲಿಗ ಲಾಬಿ ಮಾಡಿಕೊಂಡ ಅಧಿಕಾರ ಹಿಡಿಗೆ ಪ್ರಯತ್ನ ಮಾಡೋದು. ಯಾಕೆ ಎರಡು ಪ್ರಬಲವಾದ ಸಂಘಟನೆಗಳು. ಉತ್ತರದಲ್ಲಿ ಲಿಂಗಾಯತ ಲಾಬಿ, ದಕ್ಷಿಣದಲ್ಲಿ ಒಕ್ಕಲಿಗರ ಲಾಬಿ, ಎರಡು ಒಂದಾದ್ರಪ್ಪ. ಎರಡು ಕಡೆಯಿಂದ ದೇವೇಗೌಡರು ಮತ್ತು ಯಡಿಯೂರಪ್ಪ ಒಂದಾದ್ರೆ ಗೆಲುವು ಸುಲಭ ಅನ್ನುವಂಥ ಇವೆರಡು ಆಪ್ಷನ್ ಕೂತಿದ್ದಾರೆ. ಇಂಥ ಸಂದರ್ಭದಲ್ಲೇ ಇದು ಢವ ನಮ್ಮ ಜೆ ಡಿ ಎಸ್ಗೆ. ಯಾಕೆಂತಂದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ತೊಗೊಂಡ್ರೆ ಅವ್ರ ಅಸ್ತಿತ್ವ ಇಲ್ದಂಗೆ ಆಗಿ ಹೋಗ್ಬಿಡ್ತದೆ, ನಾವು ಇಲ್ದಂಗೆ ಆಗಿ ಹೋಗ್ಬಿಡ್ತೀವಿ. ಭವಿಷ್ಯದಲ್ಲೇ ಡಿ ಕೆ ಶಿವಕುಮಾರ್ ಅವರು ಪೂರ್ತಿ ಒಕ್ಕಲ ನಾಯಕರು ಅವರು ಆಗ್ತಾರೆ ಅನ್ನುವಂಥ ಇದೆ ಬಡಿತು. ಮತ್ತು ಹಂಗೆ ಸುಮ್ಮನೆ ಇರಲಿಕ್ಕೆ ಆಗೋದಿಲ್ಲ, ಪಕ್ಷ ಉಳಿಸಬೇಕಾಗ್ಯದ. ಹಂಗಾದ್ರೆ ಏನು, ಅದಕ್ಕಾಗಿ ದೇವೇಗೌಡರು ಭಾಳ ಜನ್ಮೆ ಇಟ್ಟಿದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು